ದಿಶಾ ಅವರೇ ಬಾಗಿಲು ತೆಗೀರಿ. ದಿಶಾ ಅವರೇ ಬಾಗಿಲು ತೆಗೀರಿ, ಕಾರ್ ಕೀ ತಗೋಬೇಕು, ಆಫೀಸಿಗೆ ಟೈಮ್ ಆಗ್ತದೆ. ದಿಶಾ ಅವರೇ ಏನಾಯ್ತು? ಯಾಕೇನು ಮಾತಾಡ್ತಾ ಇಲ್ಲ? ಅಯ್ಯೋ ಓಕೆ. ಚಿರಾಗ್, ಯಾಕೆ ನಂಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಈ ಮನೇಲಿ ನಾನು ಹೆಂಗಿರ್ಬೇಕು ಹಾಗಿರಕ್ಕೆ ನಂಗೆ ಇಂಡಿಪೆಂಡೆನ್ಸ್ ಇಲ್ವಾ? ಹಲೋ, ನನಗೆ ಬೇಕಾಗಿರೋದು ಬರೀ ಕೀ ಅಷ್ಟೇ. ನೀವು ಡೋರ್ ಓಪನ್ ಮಾಡಿದ್ರೆ ನಾನು ಕೀ ತಗೊಂಡು ಹೋಗ್ತೀನಿ. ಪ್ಲೀಸ್ ಓಪನ್ ದ ಡೋರ್. ಆಗಲ್ಲ ಚಿರಾಗ್. ಹಲೋ, ನನಗೆ ಬೇಕಾಗಿರೋದು ನನ್ನ ಕಾರ್ ಕೀ ಅಷ್ಟೇ. ನೀವು ಬಾಗಿಲು ತೆಗೆದ್ರೆ ನಾನು ತಗೊಂಡು ಹೋಗ್ತೀನಿ. ಪ್ಲೀಸ್ ತೆಗೀರಿ. ಇಷ್ಟು ದಿನ ದಿಶಾ ಆಗಿ ನಾನು ಆಡಿದ ನಾಟಕಕ್ಕೆ ತೆರೆ ಎಳೆಯೋ ಸಮಯ ಬಂದಿದೆ. ಏನೇ ಆಗಲಿ, ಇವತ್ತು ನಾನೇ ದೀಪ ಅನ್ನೋ ಸತ್ಯ ಹಸ್ಬೆಂಡ್ಗೆ ಹೇಳ್ತೀನಿ. ದಿಶಾ, ಪ್ಲೀಸ್ ಓಪನ್ ದ ಡೋರ್. ಅಕ್ಕ ನೀವಾ? ಹಸ್ಬೆಂಡು? ಅಕ್ಕ ಹಸ್ಬೆಂಡು? ಅಪ್ಪನ ರೂಮಲ್ಲಿ ಕಾರ್ ಕೀ ಇತ್ತು, ನಾನೇ ಅವನಿಗೆ ಕೊಟ್ಟು ಕಳಿಸ್ದೆ. ಏನಾಗಿದೆ ದೀಪ ನಿನಗೆ? ಅಲ್ಲ, ನೀನು ಈ ರೀತಿ ಇದ್ದು ಅದು ಯಾವ ಧೈರ್ಯದ ಮೇಲೆ ಬಾಗಿಲು ತೆಗ್ದೆ? ಅಕಸ್ಮಾತ್ ಚಿರು ಏನಾದರೂ ನೋಡಿದಿದ್ರೆ ಏನಾಗ್ತಿತ್ತು? ನನ್ನ ಕೈಯಲ್ಲಿ ಆಗ್ತಿಲ್ಲ ಅಕ್ಕ. ನಾನೇ ದೀಪ ಅನ್ನೋ ಸತಿ ಹಸ್ಬೆಂಡಿಗೆ ಹೇಳ್ಬಿಡ್ತೀನಿ. ದಿಶಾಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ. ನನ್ನ ಸೋತೋಡೆ ಅಕ್ಕ. ಸೌಂದರ್ಯ ನನ್ನ ತಾಯಿ ಆಗ್ತಿದ್ದೀನಿ ಅಂತ ನಾಟಕ ಆಡ್ತಿದ್ರು. ಅದನ್ನು ಸುಳ್ಳು ಅಂತ ಸಾಬೀತು ಮಾಡಕ್ಕೆ ನನ್ನ ಕೈಯಲ್ಲಾಗಲಿಲ್ಲ. ಅವ್ರು ಕೆಟ್ಟವರು ಅಂತ ನಿರೂಪಿಸಕ್ಕೆ ನನ್ನ ಕೈಯಲ್ಲಾಗಲಿಲ್ಲ. ಇನ್ಯಾಕೆ ನಾನು ಈ ದಿಶಾ ಮುಖವಾಡ ಹಾಕಿರ್ಬೇಕು ಹೇಳಿ? ನೀನು ದಿಶಾ ಅನ್ನೋದನ್ನ ಮರೆತು ಇನ್ಯಾರ್ದೋ ಮುಂದೆ ದೀಪ ಆಗಿ ನಿಲ್ಲೋದಕ್ಕಾಗಲ್ಲ. ನೀನಿವಾಗ ಹಿಟ್ಟಿರೋ ಹೆಜ್ಜೆನ ಹಿಂದೆ ತಗೊಂಡ್ರೆ ನಿನಗೆ ಮಾತ್ರ ಅಲ್ಲ, ಈ ಮನೆಗೂ ಅಪಾಯ ಇದೆ. ಆ ಸೌಂದರ್ಯದಿಂದ ಎಷ್ಟು ಅಪಾಯ ಇದೆ ಅಂತ ನಿನಗೆ ಗೊತ್ತು. ಪ್ಲೀಸ್ ದೀಪ, ಇಂಥ ಟೈಮಲ್ಲಿ ನನ್ನಿಂದ ಆಗಲ್ಲ ಅಂತ ಹೇಳಬೇಡ. ನೋಡು, ಆ ಸೌಂದರ್ಯ ಚಿರು ಹೆಚ್ಚು ಕಮ್ಮಿ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಮನೆ ಸೊಸೆಯಾಗಿ, ಚಿರು ಹೆಂಡತಿಯಾಗಿ ಸೌಂದರ್ಯನಿಂದ ನಿನ್ನ ಗಂಡನ, ಈ ಮನೆನ ನೀನೇ ಕಾಪಾಡಬೇಕು ದೀಪ. ಅಂಥದ್ರಲ್ಲಿ ಸೋತೆ ಅಂತ ಹೇಳ್ತಿದ್ಯಲ್ಲ ದೀಪ. ನೋಡು, ಇಷ್ಟು ದಿನನೇ ಕಷ್ಟಪಟ್ಟಿದ್ಯಾ. ಇನ್ನೊಂದು ಸ್ವಲ್ಪ ದಿನ ಕಷ್ಟಪಟ್ಟು ಆ ಸೌಂದರ್ಯನ ಬಂಡವಾಳನ ಬಯಲು ಮಾಡು. ಪ್ಲೀಸ್ ದೀಪ, ನೋಡು, ಇದಕ್ಕೆ ಏನೇ ಸಪೋರ್ಟ್ ಬೇಕಿದ್ರೂ ನಾನು ನಿನ್ನ ಜೊತೆ ಆಗಿರ್ತೀನಿ. ದೀಪ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ ನೋಡು. ಆರಾಮಾಗಿ ಮಾತಾಡು. ನಿನ್ನ ಮನಸ್ಸಲ್ಲಿರೋ ಬೇಸರನೆಲ್ಲ ಅವ್ರ ಹತ್ರ ಹೇಳ್ಕೊ. ಆವಾಗ ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ.